ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಕರ್ಕಾಟಕ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಕೊನೆ ತನಕ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೆಬ್ರವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಸ್ಥಾನವು ಏರಿಳಿತವಾಗಿ ನಿಂತಿದೆ. ಶನಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲವೊಂದಿಷ್ಟು ಕೆಲಸಗಳಿಗೆ ವಿಳಂಬ ಆಗ್ತಾ ಇದೆ. ಆದರೆ ಗುರು ನಿಮಗೆ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ದೈವ ಬಲವು ಅತಿ ಹೆಚ್ಚಾಗಿ ಸಿಗುವಂಥದ್ದು. ಮಂಗಳನ ಸಂಚಾರ ನಿಮ್ಮಲ್ಲಿ ಧೈರ್ಯ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಇನ್ನು ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಅತಿ ಹೆಚ್ಚಾಗಿ ನೀವು ಶ್ರಮ ಹಾಕಲೇಬೇಕಾಗ್ತದೆ. ನೀವು ಕೆಲಸ ಮಾಡುವಂತ ಜಾಗದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬೆನ್ನಿಂದಲೇ ಶತ್ರುಗಳು ಇರುವಂತ ಸಾಧ್ಯತೆಗಳು ಬಹಳ ಇದೆ. ಆದ್ದರಿಂದ ಎಚ್ಚರವಾಗಿರಿ. ನೀವು ಅತಿ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವಂತ ವ್ಯಕ್ತಿಗಳಾಗಿದ್ದೀರಿ. ಆದ್ದರಿಂದ ನಿಮ್ಮ ಕೆಲಸಕ್ಕೆ ನಿಮಗೆ ಒಂದು ಪ್ರಶಂಸೆ ಸಿಗಬೇಕು ಹೊರತು ನಿಮ್ಮ ಕೆಲಸಕ್ಕೆ ಬೇರೆಯವರು ಪ್ರಶಂಸೆ ತಗೊಳ್ಳುವಂಥ ಸಾಧ್ಯತೆಗಳು ಬಹಳ ಇದೆ. ಎಚ್ಚರವಾಗಿರಿ. ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಲ ಹರಣ ಲಾಭವಿದೆ. ಹೊಸ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡಿ. ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಹೇಳ್ಕೊಳ್ಳೋಷ್ಟೇನು ಲಾಭ ಇಲ್ಲ, ಸಾಧಾರಣವಾಗಿ ಲಾಭದಾಯಕವಾಗಿ ಇರುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಅತಿ ಹೆಚ್ಚು ಆಯವ್ಯಯಕ್ಕೆ ಗಮನ ಕೊಡಬೇಕು. ಬರಬೇಕಾಗಿರ್ತಕ್ಕಂಥ ನಿಮಗೆ ಒಂದು ಹಣಕಾಸು ವಾಪಸ್ ಬರುವಂಥದ್ದು ಅತಿ ಕಷ್ಟವಾಗಿದೆ. ಆದರೂ ಸಹ ಕುಟುಂಬದ ಕಡೆಯಿಂದ ನಿಮಗೆ ಹಣಕಾಸಿನಲ್ಲಿ ಸಹಾಯವಾಗುವಂಥ ಸಾಧ್ಯತೆಗಳು ಬಹಳ ಇವೆ. ಅನಗತ್ಯವಾಗಿ ಶೋಕಿಗಳನ್ನು ಮಾಡುವುದಕ್ಕೆ ಹಣ ವ್ಯಯ ಮಾಡುವುದು ಕಡ್ಡಾಯವಾಗಿ ನಿಲ್ಲಿಸಿ. ಏನಾದರೂ ನೀವು ಒಂದು ಲಾಂಗ್ ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್, ಮತ್ತೊಂದು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಉತ್ತಮ ಇಲ್ಲ, ದಯವಿಟ್ಟು ನಿಲ್ಲಿಸಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳ ಇದೆ. ಈ ತಿಂಗಳು ನಿಮಗೆ ಅತಿ ಹೆಚ್ಚು ಜಾಗರೂಕರಾಗಿದೆ. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಲಘು ಸಂಗೀತವನ್ನು ಕೇಳಿ. ಇನ್ನು ಪ್ರೀತಿ ಮತ್ತು ಪ್ರೇಮ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ಅವರಿಗೆ ಇನ್ನು ಮದುವೆ ಮಾತುಕತೆಗಳು ಸ್ಟಾರ್ಟ್ ಆಗಿ ಮದುವೆ ಆಗುವಂತ ಸಾಧ್ಯತೆಗಳು ಬಹಳ ಇವೆ. ತಾಳ್ಮೆಯೇ ಈ ತಿಂಗಳು ನಿಮಗೆ ಬಲ ಸಿಗಲಿ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇನ್ನು ಕುಟುಂಬದಲ್ಲಿ ಮಿಶ್ರ ವಾತಾವರಣ ಇರುವಂತದ್ದು. ಸ್ವಲ್ಪ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಹಳೆಯ ಒಂದು ಆಪ್ತ ಬಳಗರ ಒಂದು ಆಗಮನದಿಂದ ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚು ಸಂತೋಷ ನೀಡುವಂಥದ್ದು. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಸೋಮವಾರದಂದು ಶಿವನಿಗೆ ಒಂದು ಹಾಲಿನ ಅಭಿಷೇಕವನ್ನು ಅರ್ಪಣೆ ಮಾಡಿ ಓಂ ನಮೋ ಶಿವಾಯ ಎಂದು ಜಪನೆ ಮಾಡಿ. ನಿಮ್ಮ ತಾಯಿ ಅಥವಾ ಹಿರಿಯ ಮಹಿಳೆಯರ ಆಶೀರ್ವಾದ ಪಡೆಯುವುದು ಬಹಳ ಉತ್ತಮ. ಸೋಮವಾರದಂದು ಬಿಳಿ ವಸ್ತ್ರವನ್ನು ಅಗತ್ಯವಾಗಿರುವವರಿಗೆ ಆದಷ್ಟು ದಾನ ಮಾಡಿ. ಒಟ್ಟಾರೆ 2026ರ ಫೆಬ್ರವರಿ ತಿಂಗಳಿನಲ್ಲಿ ಇರುವ ಕರ್ಕಾಟಕ ರಾಶಿಯ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಸಮಾಧಾನ ಮತ್ತೆ ತಾಳ್ಮೆಯ ಒಂದು ಪರೀಕ್ಷೆಯ ತಿಂಗಳಂತಾನೆ ಕರಿಬಹುದು. ಗುರುವಿನ ಕೃಪೆ ಇರುವುದರಿಂದ ಅಂತಿಮವಾಗಿ ಎಲ್ಲದೂ ಸಹ ಒಳ್ಳೆಯದೇ ಆಗುವಂಥದ್ದು. ಇದರ ಜೊತೆಗೆ ಇನ್ನು ಯಾರೆಲ್ಲ ನೀವು ಒಂದು ಸಮಸ್ಯೆಯಲ್ಲಿ ನರಳ್ತಾ ಇದ್ದೀರಿ, ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಿ, ಈ ಕೂಡಲೇ ನಮ್ಮನ್ನು ನೀವು ನೇರವಾಗಿ ಭೇಟಿ ಮಾಡಿ, ಸಾಧ್ಯವಾದಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.